ಹೊತ್ತಿಗೆ ಸ್ವಾಗತ. ಮೆಂತೆ ಬಟಾಣಿದು ಮಲಾಯಿ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಅದಕ್ಕೆ ಬೇಕಾಗಿರೋದು 1 ಕಟ್ಟು ಮೆಂತೆ, ಅರ್ಧ kg ಅಷ್ಟು ನಾನು ಬಟಾಣಿ ಬಿಡಿಸಿಟ್ಕೊಂಡಿದ್ದೀನಿ. ಅದನ್ನ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಇವಾಗ ನಾನು ಬಟಾಣಿ ಇದನ್ನು ತೊಳೆದ್ಬಿಟ್ಟು ಬೇಯಕ್ಕಿಡ್ತೀನಿ. ಮೆಂತೆ ಸಣ್ಣಗೆ ಕಟ್ ಮಾಡ್ಕೊಂಬರ್ತೀನಿ ಬನ್ನಿ. ನಾನು ಮೆಂತೆ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಬಟಾಣಿ ಬೇಯಿಸಿಟ್ಕೊಂಡಿದ್ದೀನಿ. ಅದು ಮೆಂತೆ ಬಟಾಣಿ ಮಲಾಯಿ ಮಾಡೋದಕ್ಕೆ ಏನೇನು ಐಟಮ್ಸ್ ಬೇಕಂತ ನೋಡ್ಕೊಂಬರೋಣ. 1 ಸ್ಪೂನಷ್ಟು ನಾವು ಮೆಣಸ್ಕಾಳು ತೊಗೊಳ್ಳೋಣ, 3 ಲವಂಗ, 2 ಏಲಕ್ಕಿ, ಒಂದು ಸ್ವಲ್ಪ ಚಕ್ಕೆ, ಒಂದು 7-8 ಗೋಡಂಬಿ, ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, 1-2 ಈರುಳ್ಳಿ, ಒಂದು 5 ಹಸಿಮೆಣಸಿಕಾಯಿ, ಇದು ಜೀರಿಗೆ, ಸ್ವಲ್ಪ ಎಲ್ಲ ಹುರ್ಕೊಳ್ಳೋಣ ಬನ್ನಿ. ಇವಾಗ ನೋಡಿ, ನಾನೊಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ. ಇದು ಮೆಣಸು, ಚಕ್ಕೆ, ಲವಂಗ, ಏಲಕ್ಕಿ ನಾನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಬಿಟ್ಟು ನಾವು ಇದರಲ್ಲೇ ಎಲ್ಲನೂ ಮಸಾಲೆ ತೊಗೊಂಡಿದ್ದೀವಲ್ಲ ಅದೆಲ್ಲ ನಾವು ಇದರಲ್ಲಿ ಫ್ರೈ ಮಾಡ್ಕೋಬೇಕು. ಇವಾಗ ನಾನು ಶುಂಠಿ ಹಾಕ್ತಾಯಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿಕಾಯಿ ಇದೆಲ್ಲ ಹಾಕ್ಬಿಟ್ಟು ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿದ್ದು ಫ್ರೈ ಆದರೆ ಅಷ್ಟು ಚೆನ್ನಾಗಿದ್ದು ಗ್ರೇವಿ ಚೆನ್ನಾಗಾಗುತ್ತೆ. ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾವು ಜೀರಿಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಗೋಡಂಬಿನ ನೆನೆಸಿಟ್ಟು ತೆಗೆದಿರೋದಿದು. ನೆನೆಸಿಟ್ಟಿದ್ದು ಗೋಡಂಬಿನೂ ಹಾಕ್ಬಿಟ್ಟು ನಾವು ಫ್ರೈ ಮಾಡಿಕೊಂಡು ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಂಡ್ಬಿಟ್ಟು 1-2 ನಿಮಿಷ ಇದನ್ನು ನಾವು ಬೇಯಿಸಕ್ಕೆ ಬಿಡೋಣ. ಒಂದು ಅರ್ಧ ಗ್ಲಾಸಷ್ಟು ನಾವು ಇದಕ್ಕೆ ನೀರು ಹಾಕಬೇಕು. ನೀರು ಹಾಕ್ಬಿಟ್ಟು 1-2 ನಿಮಿಷ ಇದನ್ನು ಬೇಯಿಸಕ್ಕೆ ಬಿಡೋಣ. ಬೇಯಿಸಿದ ನಂತರ ರುಬ್ಬಿಟ್ಟು ಮಾಡಿದರೆ ಸೂಪರಾಗಿರುತ್ತೆ. ಮಲಾಯಿ ಮಾತ್ರ ಸಖತ್ತಾಗಿರುತ್ತೆ. ಇವಾಗ ಬನ್ನಿ ನೋಡೋಣ. ನೋಡಿ ರೆಡಿಯಾಗಿದೆ. ಇದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ಇದೇ ಬಾಣಲೆಯಲ್ಲಿ ನಾನು ಮೆಂತ್ಯ ಸೊಪ್ಪನ್ನು ಹುರ್ಕೊತೀನಿ. ಇದು ತಣ್ಣಗಾದ ನಂತರ ಇದು ರುಬ್ಕೊಂಬಂದ್ಬಿಟ್ಟು ನಾನು ಮೆಂತ್ಯ ಸೊಪ್ಪು ಹುರಿದು ಮಾಡಿ ತೋರಿಸ್ತೀನಿ. ನೋಡಿ ಇವಾಗ ತಣ್ಣಗಾಗಿದೆ. ನಾನೊಂದು ಚಿಕ್ಕದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ನಾನು ಇವಾಗ ಇದನ್ನು ರುಬ್ಕೊಂಬರ್ತೀನಿ. ರುಬ್ಕೊಂಬಂದ್ಬಿಟ್ಟು ನಾನು ಇದರಲ್ಲೇ ಮೆಂತ್ಯ ಸೊಪ್ಪು ಹುರಿದು ಮಲಾಯಿ ಮಾಡಿ ತೋರಿಸ್ತೀನಿ. ಈ ಥರ ನಾವು ರುಬ್ಕೊಂಬರ್ಬೇಕು. ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಿಟ್ಟು ನಾವು ಒಗ್ಗರಣೆ ಹಾಕಿದ್ರೆ ಮಸ್ತ್ ಆಗುತ್ತೆ ಇದು. ಇವಾಗ ನಾವು ಮೆಂತ್ಯ ಹುರ್ಕೊಂಡು ಒಗ್ಗರಣೆ ಹಾಕೋಣ ಬನ್ನಿ. ನೋಡಿ ಇವಾಗ ಅದೇ ಬಾಣಲೆಯಲ್ಲೇ ನಾನು 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕ್ಕೊಂಬಿಟ್ಟು ನೀವು ಬೆಣ್ಣೆ ಇದ್ದರೆ ಬೆಣ್ಣೆನೂ ಹಾಕ್ಕೋಬೋದು. ನಾನು ತುಪ್ಪ ಹಾಕಿಬಿಟ್ಟು ಇದನ್ನು ಮೆಂತ್ಯ ಫ್ರೈ ಮಾಡ್ತೀನಿ. ನೋಡಿ ಮೆಂತ್ಯ ಸಣ್ಣಕ್ಕೆ ನಾನು ಹೆಚ್ಕೊಂಬಂದಿದ್ದೆ. ಇವಾಗ ಇನ್ನೊಂದು ತುಪ್ಪದಲ್ಲೇ ನಾನು ಮೆಂತ್ಯ ಫ್ರೈ ಮಾಡ್ತೀನಿ. ಫ್ರೈ ಮಾಡ್ಕೊಂಬಿಟ್ಟು ನಾವು ಮೆಂತ್ಯ ಫ್ರೈ ತೆಗೆದುಬಿಟ್ಟು ಇದರಲ್ಲೇ ನಾವು ಒಗ್ಗರಣೆ ಹಾಕಿಬಿಟ್ರೆ ಸೂಪರಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಮಕ್ಕಳಿಗೆಲ್ಲ ಬಾಕ್ಸಿಗೆ, ಪೂರಿಗೆ, ಬಾಕ್ಸ್ ಜೊತೆಗೆ ಹಾಕಿಕೊಟ್ರೆ ಪೂರಿ ಜೊತೆಗೆ, ಚಪಾತಿ ಜೊತೆಗೆ ತಿನ್ಬೋದು. ಮೆಂತ್ಯ ಸೊಪ್ಪು ಹುರಿದಿರೋದಾಯಿತು. ನಾವು ಬೇಯಿಸ್ಕೊಂಡಿರೋ ಬಟಾಣಿನ ಇದ್ರ ಜೊತೆಗೆ ಹಾಕಿಬಿಟ್ಟು ಚೆನ್ನಾಗಿ 2 ಮಿಕ್ಸು 1 ನಿಮಿಷ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಬಿಟ್ಟು ಒಗ್ಗರಣೆ ಹಾಕಿದರೆ ಮಾತ್ರ ಸೂಪರಾಗಿರುತ್ತೆ, ಚೆನ್ನಾಗಿರುತ್ತೆ. ಈ ಥರ ನಾವು ಫ್ರೈ ಮಾಡ್ಕೊಂಡು ಮಾಡಿದರೆ ನೋಡಿ ಸಖತ್ತಾಗಿರುತ್ತೆ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. 1 ನಿಮಿಷ ಮಿಕ್ಸ್ ಮಾಡಿದ್ದೀನಿ. ಇವಾಗ ನಾವು ಒಗ್ಗರಣೆ ಹಾಕೋಣ ಬನ್ನಿ. ನೋಡಿ ಬೇರೆ ಬಾಣಲಿ ಇಟ್ಕೊಂಡಿದ್ದೀನಿ ನಾನು. ಮತ್ತೆ 1 ಸ್ಪೂನು ತುಪ್ಪ ಹಾಕಿಬಿಟ್ಟು ನಾವು ತುಪ್ಪ ಹಾಕಿದ ನಂತರ ಇದನ್ನು ಒಂದೇ 1 ಸ್ಪೂನ್ ಆಗೋಷ್ಟು ನಾವು ಸೋಪ್ ಕಾಳು ಹಾಕೊಳ್ಳೋಣ. ಸೋಪ್ ಕಾಳು ಹಾಕ್ಕೊಂಡು ಬಾಡಿಸ್ಬಿಟ್ಟು ನಾವು ಮಸಾಲೆ ರುಬ್ಬಿದ್ದೀವಲ್ಲ, ರುಬ್ಬಿದ್ದು ಮಸಾಲೆ ಹಾಕಿಬಿಟ್ಟು ಸ್ವಲ್ಪ ಕುದಿಸ್ಬೇಕು. ಇದನ್ನು ಕುದಿಸಿದ್ರೆ ನೋಡಿ ಮಾತ್ರ ಸಖತ್ತಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ನಾನಿದು ರುಬ್ಬಿರೋ ಮಸಾಲೆ ಹಾಕ್ತಾಯಿದ್ದೀನಿ. ನೋಡಿ ಇವಾಗ ನಾನು ಜಾರ್ ತೊಳೆದು ನೀರು ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ನೀರು ನೀವು ಹಾಕ್ಕೋಬೇಕು. ನಾನು ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊತೀನಿ. ಯಾಕಂದ್ರೆ ಕುದ್ದ ನಂತರ ಅದ್ರದ್ದು ಟೇಸ್ಟೇ ಒಂಥರ ಡಿಫ್ರೆಂಟ್ ಆಗುತ್ತೆ, ಗಟ್ಟಿ ಆಗುತ್ತೆ. ಅದಕ್ಕೆ ಇನ್ನೊಂದು ಸ್ವಲ್ಪ ನಾವು ನೀರು ಹಾಕ್ಕೊಳ್ಳೋಣ. ನೋಡಿ ಇವಾಗ ನನಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡಿದ್ದೀನಿ. ಈಗ 1 ಸ್ಪೂನ್ ಆಗೋಷ್ಟು ನಾನು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಹಾಲು ಒಂದು ಅರ್ಧ ಗ್ಲಾಸಷ್ಟು ನಾವು ಹಾಲು ಹಾಕ್ಕೊಳ್ಳೋಣ. ಹಾಲು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಕುದಿಸ್ಬಿಟ್ಟು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದ ನಂತರ ನಾವು ಮೆಂತ್ಯ ಬಟಾಣಿ ಹಾಕಿಬಿಟ್ಟು ಮುಚ್ಚಿ ಹಾಕಿದರೆ ಸಾಕು, ಸೂಪರಾಗುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನೋಡಿ 1 ಸ್ಪೂನ್ ಆಗೋಷ್ಟು ನಾನು ಉಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಟೇಸ್ಟ್ ನೋಡ್ಕೊಂಬಿಟ್ಟು ನಾವು ಹಾಕ್ಕೋಬೋದು. ಇವಾಗ ಸ್ವಲ್ಪ ಕುದಿ ಬರಲಿ. ನೋಡಿ ಕುದಿ ಬರ್ತಾಯಿತ್ತು. ಎಷ್ಟು ಚೆನ್ನಾಗಿ ಕುದೀತಾ ಐತೆ ಅಂತ ನೋಡಿ ನೀವೇ. ಇದಕ್ಕೆ ನಾವು ಇವಾಗ ಬಟಾಣಿನೂ ಮೆಂತ್ಯ ಹುರಿದಿದ್ದೀವಲ್ಲ ಅದನ್ನ ಹಾಕ್ಕೊಳ್ಳೋಣ. ಹಾಕ್ಕೊಂಬಿಟ್ಟು ಒಂದು ಸತಿ ಚೆನ್ನಾಗಿ ಫ್ರೈ ಮಾಡಿಬಿಟ್ರೆ
ಚೆನ್ನಾಗಿ ಕುದಿಸಿದ್ರೆ ಸಾಕು ಸೂಪರಾಗಿರೋದು ಮಲೈ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಈ ಸ್ವಲ್ಪ ನಾವು ಬಟಾಣಿ ಮೆಂತೆ ಹಾಕಿದ್ದೀವಲ್ಲ, ಇನ್ನೊಂದು ಕುದಿ ಬರಲಿ. ಇದು ಉಪ್ಪು ಖಾರ ಎಲ್ಲ ನೋಡ್ಕೊಂಬಿಟ್ಟು ನೀವು ಇನ್ನೊಂದು ಕುದಿ ಕುದಿಸ್ಕೊಂಡ್ಬಿಟ್ಟು ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ಚಪಾತಿಗೆ, ಅನ್ನಕ್ಕೆ, ಮುದ್ದೆಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಇದು ಸ್ವಲ್ಪ ಕುದಿ ಬರಲಿ. ನೋಡಿ ಎಷ್ಟು ಚೆನ್ನಾಗಿ ಕುದಿ ಬಂತು. ಇವಾಗ ಒಂದೇ ಒಂದು ಕುದಿ ಬಂದಿದೆ ಸಾಕಿದು. ಯಾಕಂದ್ರೆ ಬಟಾಣಿ ಎಲ್ಲ ನಾವು ಬೇಯಿಸ್ಕೊಂಡಿರ್ತೀವಿ, ಮೆಂತೆ ಹುರ್ಕೊಂಡಿರ್ತೀವಿ, ಜಾಸ್ತಿ ಏನು ಕುದಿಸೋದು ಬೇಡ. ಮಸಾಲೆ ಚೆನ್ನಾಗಿ ಕುದಿಸ್ಕೊಂಡು ಈ ಥರ ಹಾಕಿದರೆ ಸಾಕು ಸೂಪರಾಗುತ್ತೆ. ನೋಡಿ ರೆಡಿಯಾಗಿದೆ ಇದು. ಅರ್ಜೆಂಟಾಗಿ ಮೆಂತೆ ಬಟಾಣಿ ಇದ್ದರೆ ಸಾಕು ಸೂಪರಾಗಿ ಒಂದು ರೆಸಿಪಿ ಮಾಡ್ಕೋಬೋದು. ಮೆಂತೆ ಬಟಾಣಿ ಮಲೈ ರೆಡಿಯಾಗಿದೆ. ಈ ಥರದೊಂದು ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.